ರಾಜ್ಯದ ಆಹಾರ ಸಚಿವ KH ಮುನಿಯಪ್ಪನವರ ನೇತೃತ್ವದಲ್ಲಿ ಇವತ್ತೊಂದು ಸಭೆ ನಡೆಯಿತು. ತೈಲ ಕಂಪನಿಗಳ ಅಧಿಕಾರಿಗಳ ಜೊತೆಗೆ ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂನ ಅಧಿಕಾರಿಗಳು ಸಚಿವ KH ಮುನಿಯಪ್ಪನವರಿಗೆ ಸದ್ಯದ ಪರಿಸ್ಥಿತಿಯನ್ನು ವಿವರಿಸಿದರು. ಸಭೆಯ ನಂತರ KH ಮುನಿಯಪ್ಪನವರು ಹೇಳಿದ್ರು, ಕೊರತೆಯ ಬಗ್ಗೆ ಆತಂಕ ಪಡಬೇಡಿ, ಆತಂಕದಿಂದ ಹೆಚ್ಚೆಚ್ಚು ಸಿಲಿಂಡರ್ ಬುಕ್ ಮಾಡಬೇಡಿ ಅಂತ. ಅವರು ಹೇಳಿದ ಇನ್ನೊಂದು ಮಾತು ಕಳವಳಕಾರಿಯಾಗಿತ್ತು. ಯುದ್ಧ ನಿಂತರೂ ಪರಿಸ್ಥಿತಿ ಸುಧಾರಿಸೋದಕ್ಕೆ 30 ದಿನ ಬೇಕು ಅಂತ. ಎಲ್ಲ ಅಧಿಕಾರಿಗಳಿದ್ದಾರೆ. ಆಯಿಲ್ ಕಂಪ್ನೀಸು, BPL, HPCL, ಇಂಡಿಯನ್ ಆಯಿಲು ಮತ್ತು ಗೈಲ್ 4 ಜನ ರಾಜ್ಯದ ಮುಖ್ಯಸ್ಥರನ್ನ ಕರೆಸಿ ಈ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಸುಮಾರು 1,000 ಮೆಟ್ರಿಕ್ ಟನ್ ಒಂದು ದಿನಕ್ಕೆ, ಅಂದರೆ 50,000 ಸಿಲಿಂಡರ್ಸ್. ಇದು ಪ್ರತಿದಿನ ನಮಗೆ ಅವಶ್ಯಕತೆ ಇರೋದು ಕರ್ನಾಟಕ ರಾಜ್ಯಕ್ಕೆ. ಆದರೂ ಕೂಡ ಆತಂಕ ಪಡಬೇಕಾಗಿಲ್ಲ. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳಿದ್ದಾರೆ 25 ದಿನಕ್ಕೆ ಒಂದು ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದೆ ಒಂದು ಕುಟುಂಬಕ್ಕೆ. ಯುದ್ಧ ನಿಂತರೆ ಯಥಾಸ್ಥಿತಿ ನಡ್ಕೊಂಡು ಹೋಗ್ತದೆ, ಏನೂ ತೊಂದರೆ ಇಲ್ಲ. ಯುದ್ಧ ಕಂಟಿನ್ಯೂ ಆದಾಗ ಕೂಡ 25 ದಿನಕ್ಕೆ ಒಂದು ಸಿಲಿಂಡರನ್ನು ಕೊಡ್ತೀವಿ. ನಾನು ಗ್ರಾಹಕರಲ್ಲಿ ಮನವಿ ಮಾಡ್ತೀನಿ, ಮಿತಿಯಾಗಿ ಉಪಯೋಗಿಸ್ಬೇಕು. ಆತಂಕಪಟ್ಟು ಹೆಚ್ಚು ಸಿಲಿಂಡರ್ನ ಬುಕ್ ಮಾಡುವಂಥದ್ದು ಇವೆಲ್ಲ ಮಾಡಿದರೆ ಕೊಡೋಕ್ಕಾಗೋದಿಲ್ಲ, ಕಷ್ಟ ಆಗ್ತದೆ. ಈ ಸಿಟೀಸಲ್ಲೆಲ್ಲ ಭಾಳ ಕಷ್ಟ ಆಗ್ತದೆ. ಅದರ ಬಗ್ಗೆ ನಾವು ತಕ್ಷಣ ಒಂದು ವಾರದಲ್ಲೇ ಇದು ಮಾಡಬೇಕು ಅಂತೇಳಿ ಹೇಳಿದ್ದೀನಿ. ಆಗ ಅದರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಆಗ್ಬೋದು, ಹೋಟೆಲ್ಸ್ ಆಗ್ಬೋದು, ಎಸೆನ್ಷಿಯಲ್ ನಮಗೆ ಹಾಸ್ಪಿಟ್ಲಿಗೆ ಬೇಕೇ ಬೇಕು, ಅದು ಮಾಡಲೇಬೇಕು. ಕಾಲೇಜ್ ಮಕ್ಕಳು, ಸ್ಕೂಲ್ಸು, ಇವಕ್ಕೆಲ್ಲ ನಾವು ಹಾಸ್ಟೆಲ್ಸು ಇವಕ್ಕೆ ಯಾವಕ್ಕೂ ನಿಲ್ಸೋಕ್ಕಾಗಲ್ಲ. ಮಕ್ಕಳು ಹಳ್ಳಿಯಿಂದ ಇಲ್ಲಿಂದ ಬಂದಿರ್ತಾರೆ, ಹಾಸ್ಟೆಲ್ಗಳಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿ ಇರ್ತಾರೆ, ಅವಕ್ಕೆಲ್ಲ ಪ್ರಯಾರಿಟಿಯಲ್ಲಿ ಇಟ್ಕೊಂಡಿದ್ವಿ. ಹೋಟೆಲ್ಸು, ಕಲ್ಯಾಣ ಮಂಟಪಸು ಇಂಥವು ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ನೆಕ್ಸ್ಟ್ ಒಂದು ಮೀಟಿಂಗ್ ಮಾಡಿದಾಗ ವಿಲ್ ಕಮ್ ಔಟ್ ದಿಸ್ ಒನ್. ಯುದ್ಧ ನಿಂತರೂ ಕೂಡ 30 ದಿನ ಬೇಕು. ಅದು ನಾರ್ಮಲ್ಗೆ ಪ್ರೊಸೀಜರ್ಗೆ ಬರಬೇಕಾದ್ರೆ 1 ತಿಂಗಳು. ಯುದ್ಧ ನಿಂತಿದೆ ಇವತ್ತಂದರೆ 1 ತಿಂಗಳು. ಇವತ್ತೇ ಯುದ್ಧ ನಿಂತರೂ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರೋದಕ್ಕೆ 1 ತಿಂಗಳು ಬೇಕು. KH ಮುನಿಯಪ್ಪನವರು ಹೇಳಿದ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.